ಮಹಾಮಾಯಿ ಉಡುಪತಿಯಾದಳು, ನೀಲಕುಮಾರಿ ಬೆಂಕಿಯಾಗುವಳು, ಕೊಲೆಯ ಭಾಗ್ಯಗಳು ಕುಸುಮದ ಮೊಲೆಗಳು ಸುತ್ತುವೆನೆಂದರೆ ಹರಣಿಮದ ಆಕಾರದಲ್ಲಿ ಸಿರಿಪುರದ ಬಯಲಲ್ಲಿ ಹುಟ್ಟಿದಳು. ಅಲ್ಲಿಂದ ಉರಿದು ಉದ್ಭವಕ್ಕೆ ಬಂದಳು ಮಹಾದೇವಿ ಮಹಾಲಕ್ಷ್ಮೀ ದೇವಿ. ನಮ್ಮವೇ ಪಾದಕ್ಕೆ ನಮೋ ನಮಸ್ತೆ. ಅಡಿವೆನೆಂದು ಮೇಲು ಮಾದಂಗಳ ವರುಣವೇನೆಂದು ಆದಿತ್ಯ ತೇಜದ ವರುಣವೇನೆಂದು ಮಣಿಘಟವೇನೆಂದು ನಾಗರ ಮಣಿಘಟದ ವರುಣವೇನೆಂದು ಹಟ್ಟವೇನೆಂದು ಪೂರ್ಣಿಮದ ಕಲಸಯ ವರುಣವೇನೆಂದು ಹೊಗಳುವೇನೆಂದು ಹರಳು ತಾವರೆ ಹೂವಿನ ವರುಣವೇನೆಂದು ತುಟಿವೇನೆಂದು ತೊಂಡೆಹಣ್ಣಿನ ವರುಣವೇನೆಂದು ನಾಲಗವೇನೆಂದು ರಕ್ತದ ವರುಣವೇನೆಂದು ಬಾಯಿವೇನೆಂದು ಕರ್ಪೂರದ ವೀಳ್ಯದ ವಾಸನೆಯ ವರುಣವೇನೆಂದು ಹಲ್ಲುವೇನೆಂದು ವಿದ್ಯೆಯ ವರುಣವೇನೆಂದು ಮೂಗುವೇನೆಂದು ಮುರಳಿ ಚಂಡಿಗೆಯ ವರುಣವೇನೆಂದು ಕೈವೇನೆಂದು ಕನಕಶಾಲೆಯ ವರುಣವೇನೆಂದು ಕೈ ಬೆರಳುವೇನೆಂದು ಕಾಮದೇವರ ಬೆಳ್ಳಿಯ ಸರಳಿನ ವರುಣವೇನೆಂದು ಕೊರಳುವೇನೆಂದು ವಿಘ್ನೇಶ್ವರನ ಕೊರಳಿನ ವರುಣವೇನೆಂದು ನಡುವೇನೆಂದು ಬಡಗಿಯ ಕಮ್ಮದ ವರುಣವೇನೆಂದು ಮೂಗುವೇನೆಂದು ಮುರಳಿ ಚಂಡಿಗೆಯ ವರುಣವೇನೆಂದು ತೊಡವೇನೆಂದು ಗಜಭೀಮನ ತೊಡೆಯ ವರುಣವೇ ಭುಜವೇನೆಂದು ಗಜಭೀಮನ ಭುಜದ ವರುಣವೇನೆಂದು ತಲೆಮಂಡವೇನೆಂದು ಬುಗರಿಗರಡಿಗೆಯ ವರುಣವೇನೆಂದು ಮರಳಿ ಚಂಡಿಗೆಯ ವರುಣವೇನೆಂದು ತಲೆ ಕೂದಲುವೇನೆಂದು ರೆಕ್ಕೆಯ ವರುಣವೇನೆಂದು ಕೆನ್ನವೇನೆಂದು ಕಣ್ಣಾಟಿಯ ವರುಣವೇನೆಂದು ಮುಖವೇನೆಂದು ಬೆಳ್ಳಿಯ ಬಟ್ಟದ ವರುಣವೇನೆಂದು ತಲೆಮಂಡವೇನೆಂದು ಬುಗರಿ ಕರಡಿಗೆಯ ವರುಣವೇನೆಂದು ಅಡಿವೆಂದಳಾಗಿ ಮುಡಿವೆಂದಳಾಗಿ ಸ್ಥಿರ ಚಂಡಿಕಾದೇವಿ ನಿಮ್ಮವೇ ಪಾದಕ್ಕೆ ನಮೋ ನಮಸ್ತೆ. ಸತ್ಯಶ್ರೀ ಮಹಾಮಾಯಿ ಚಂಡಿಕಾದೇವಿ ಸತ್ಯವನ್ನೇ ಬೇಳುವೆನು. ಶ್ರೀಕಾಂತಿಯ ಪುರದೊಳು ಮೇಲು ಅಷ್ಟಗಿರಿ ಪರ್ವತದಲ್ಲಿ ಹುಟ್ಟಿದಂಥ ದಟೋರ್ಗನನ್ನೇ ಕೊಂದು ಜಾಂಬರೀಷನೆಂಬಂಥ ಸಟ್ಟಿಗಾರನ ಕೈಯಿಂದ ಕಬ್ಬಿಣದ ಕೋಳನ್ನೇ ತೆಗೆದು ವಿಶ್ವಕರ್ಮನ ನಿರ್ಮಿಸಿ ಒಳಪುತ್ರನ ಕೂಡಿ ಉಪದೇಶವಂ ಕೇಳಿ ಅಷ್ಟಪುಸ್ತಕದಿಂದ ಮೋಚಕನೇ ತಂದು ಗೌಶಾಲೆ ಎಂಬಂಥ ಕೋಟೆಯನ್ನೇ ಕಟ್ಟಿ ಕೋಣಮುಖ ಎಂಬಂಥ ಹಾಳೆಯನ್ನೇ ಹೂಡಿ ಗಣಪತಿ ಎಂಬಂಥ ಗಜ ಕಲ್ಲನ್ನೇ ಎತ್ತಿ 2 ಆನೆಗಳನ್ನೇ ಕೊಂದು ಮಗಳು ಆನೆನೇ ತೆಗೆದು ಆನೆನೇ ಮಾಡಿ ಶ್ರೀಮುಡಿ ತಿದ್ದಿ ಒಳಗೆ ಅಗ್ನಿದೇವರು ಗಾಳಿದೇವರು ಇಬ್ಬರು ಒಂದಾಗಿ ಸತ್ಯವನ್ನೇ ಪೇಳುವೆನು. ಶ್ರೀಕಾಂತಿಯ ಪುರದೊಳು ಮೇಲು ಅಷ್ಟಗಿರಿ ಪರ್ವತದಲ್ಲಿ ಹುಟ್ಟಿದಂಥ ದಟೋರ್ಗನನ್ನೇ ಕೊಂದು ಜಾಂಬರೀಷನೆಂಬಂಥ ಸಟ್ಟಿಗಾರನ ಕೈಯಿಂದ ಕಬ್ಬಿಣದ ಕೋಳನ್ನೇ ತೆಗೆದು ವಿಶ್ವಕರ್ಮನ ನಿರ್ಮಿಸಿ ಒಳಪುತ್ರನ ಕೂಡಿ ಉಪದೇಶವಂ ಕೇಳಿ ಪರ್ವದಿಂದ ಮೂಷಿಕನೇ ತಂದು ಗೌಶಾಲೆ ಎಂಬಂಥ ಕೋಟೆಯನ್ನೇ ಕಟ್ಟಿ ಕೋಣಮುಖ ಎಂಬಂಥ ಹಳೆಯನ್ನೇ ಹೂಡಿ ಗಗಪತಿ ಎಂಬಂಥ ಗಜ ಕಲ್ಲನ್ನೇ ಹೆಕ್ಕಿ 2 ಆನೆಗಳನ್ನೇ ಕೊಂದು ತೊಗಲು ಆನೆನೇ ತೆಗೆದು ಆನೆನೇ ಮಾಡಿ ಶ್ರೀಮಿಡಿ ತಿದ್ದಿ ಒಳಗೆ ಅಗ್ನಿದೇವರು ಗಾಳಿದೇವರು ಇಬ್ಬರು ಒಂದಾಗಿ ವಿಮುಗೈದು ಮೂಷಿಕನೆಂಬಂಥ ಮರವನ್ನೇ ತಂದು ಸುಟ್ಟು ಮಸಿಯನ್ನೇ ಮಾಡಿ ಹಳವಿಂಗೆ ನೀರು ಬಿಡ್ಡೆನಿಸಿ ದಸಮರಗಳನ್ನೇ ತೆಗೆದು ಎಡಸಾನೆ ಬಲಸಾನೆ ಸೂರ್ಯಸಾನೆ ಚಂದ್ರಸಾನೆ ಮಿಂಚುವ ಸಾನೆ ತಲಾ ತೊಳಗುವ ಸಾನೆ ದುಪ್ಪಟ್ಟ ದುಳಿಯುವ ಸಾನೆ 1 2 ಸಾನೆಯಲ್ಲ 12 ಸಾನೆಯಲ್ಲಿ ಹನಿ ಮುನಿ ಮಸಿ ಕಸಿದಂಥ ಆಯುಧಗಳನ್ನೇ ಮಾಡಿದವರ ಹೆಸರು ಯಾವುದೆಂತಂದರೆ ಗಣಪತಿ ಈಶ್ವರಮಣಿ ಮೂಷಿಕನೆಂಬಂಥ 8 ಮೃಗಗಳು ಹುಟ್ಟಿದ ವಾರ ಆದಿತ್ಯ ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ನವಗ್ರಹಗಳು ಹರಿಸತ್ವ ಗಡಿ ನುಕ್ಕಿ ಅಷ್ಟ ಕಮಲದಳು ಮಿಷ್ಟ ಭಗವತಿ ಕನಕ ದಂಡಧಾರಿ ಕನಕ ರುದ್ರ ನರಸಿಂಹ ಮೂಲೆ ಘಂಚಾಮಂಡಿ ಮಲ್ಪೆಂಬಂತ ದಂತದ ಕಟ್ಟು ಮಾಣಿಕ್ಯದ ಜಡೆ ಕೆನ್ನೆಗೆ ನೇತ್ರದ ಕೋಳು ಅಣಿಯೆಂದರೆ ಆದಿತ್ಯ ಮಣಿಯೆಂದರೆ ನೀರು ರಂಜಿತ್ತು ರೂಪ ಯಾವುದೆಂತಂದರೆ ಇಟಿ ಖತಾರಿ ಅಂಬು ಎಂಬು ಜಂಬು ಜಾಮದಾಡೆ 42 ಆಯುಧಂಗಳ ಮಾಡಿ ಶ್ರೀವೀರಾದೇವಿ ನಿಮ್ಮವೇ ಕೈಯಲ್ಲಿ ಕೊಡುವರೇ ನಮೋ ನಮಸ್ತೆ. ಶ್ರೀಮದನಂ ಸುತ್ತು ವೈರಿ ಮಹಾಲೋಕ ಕಾಸು ಗಂಭೀರ ಕಡ್ಲ ರಕ್ಷೇಶ್ವರಿ ಶ್ರೀವರದ ಕೋಟೆಯಿಂದ ಅಂಧ ಕಾಸೋಣ ಕೊಳ್ಳಲು
ಶ್ರೀಮದನಂ ವೈರಿ ಮಹಾಲೋಕ ಕನಕ ಗಂಭೀರ ಖಂಡರಕ್ತೇಶ್ವರಿ ಶ್ರೀಪುರದ ಕೋಟೆಯಿಂದ ಅಂಧಾಕಾಸುರನ ಕೊಲ್ಲಲೆಂದು ಗುಪಿತವಂ ತಾಳ್ದಳು ಪರಪರಮೇಶ್ವರಿ ಬಾಳು ಮುಡಿಮುಗಳು ಅಷ್ಟಮ ಕಾಳಿ ಮಣಿ ರಕ್ತ ಚಾಮುಂಡಿ ರಕ್ತಲೋಚನೆ ನಿಮ್ಮನ್ನೇ ಪಗಳು ಸಿದ್ಧ ವಿದ್ಯೆ ಪಡೆದ ಗರುಡ ಗಂಧರ್ವರು ನೆಲದಲ್ಲಿ ದೇವಸೂರರ ವಿದ್ಯೆ ಪಡೆದ ಪರಪರಮೇಶ್ವರಿ ಮದರಿಣಿ ಕತ್ತೆತ್ತಿ ಸದಂಸ ಬಾಳು ಮರದ ಖಜಾಡೆ ಭೀತಿ ಉರಿ ತೆಗೆದಳು ಮೇಘದಂತೆ ನಡೆದಳು ಗಾಳಿಯಂತೆ ನಡೆದಳು ಅಗ್ನಿಯಾದಳು ಗಾಳಿ ರುದ್ರವೇಶವು ಮುಂತಾಳ್ದಳು ಮುಗುಳುವಂ ಅಚ್ಚ ಪರ್ವತಗಳು ಮರವರು ಅತ್ತ ಗಿಡಗಳ ಕೀರ್ತನೆಗೆಂದು ಅಲೆರ್ದಳು ವರುಣವಾಯು ಗಣಪತಿ ಮೇಲುಗೀರಿ ಮರೆಯಾದನು ನಂದಿ ವಾಹನನಾಗಿ ಮಹಾದೇವನು ನಿಂದನು ನವಿಲು ವಾಹನನಾಗಿ ದುರ್ಗ ಬಂದೋಡಿದಳು ಮೂಷಕನ ಮೇಲೇರಿ ಗಣಪತಿ ನಡೆದನು ಐರಾವತವನ್ನೇರಿ ದೇವೇಂದ್ರನು ನಿಂದನು ಬಂದು ಸಾಗಿದಳು ದೇವಿ ರುದ್ರ ಕೋಪದಿಂದ ನೀಲ ಪರ್ವತ ನಿಂದಳು ಬೆತ್ತಾಸುರ ಒಂದೇ ನಿಮಿಷಾಸೂರನ ನಿರ್ಮಾಲ ಮಾಡಿ ಮೆಲ್ಲನೆ ಸರಿದು ನುಂಗುವಳು ಖಂಡ ಗಿರಿಯ ನುಂಗುವಳು ತಲೆ ಮಂಡೆಯನ್ನೇ ತೆಗೆದಳು ಚೆಂಡಾಟವನ್ನೇ ಆಡಿದಳು ಯಾನಂಗಳನ್ನೇ ತೆಗೆದಳು ಮುಂಗಾಳವನ್ನೇ ಕುಡಿದಳು ಚೆಲ್ಲೆಯನ್ನೇ ತೆಗೆದಳು ಕೈಮಣಿ ಬಾರಿಸಲು 4 ದೇಶವನ್ನೇ ಮದಗಿಡಿದಳು ಭೂತಂಗಳ ಪರಿವಸನಕ್ಕೆ ಕಾಳನಂತೆ ಯೋಗಿನಿ ಬದ್ದಿನಿ ಸರ್ವಸರ್ವಿನಿ ಆನೆಯನ್ನೇ ಕೊಂದ ಅದನ್ನೇ ನುಂಗುವೆನೆಂದಳು ಕುದುರೆಯನ್ನೇ ಕಟ್ಟಿದರೆ ಅದನ್ನು ನುಂಗುವೆಂದಳು ಕಾಲಿಲ್ಲದ ಕೋಟಿ ಕೈ ಇಲ್ಲದ ಕೋಟಿ ಸರ್ವೇಶ್ವರಿ ಚಂಡಿಕಾ ದೇವಿ ನಿಮ್ಮದೇ ಪಾದಕ್ಕೆ ನಮೋ ನಮಸ್ತೆ ಶ್ರೀಮದನಂ ಸುತ್ತು ವೈರಿ ಮಹಾಲೋಕ ಕನಕ ಗಂಭೀರ ಕಳ್ಳತ್ತೆ ಸರಿ ಶ್ರೀಪುರದ ಕೋಟೆಯಿಂದ ಅಂಧಾಕಾಸುರನ ಕೊಲ್ಲಲೆಂದು ಸುಬಿತವಂ ತಾಳ್ದಳು ಪರಮೇಶ್ವರಿ ಬಾಳು ಮುಡಿ ಮುಗುಳು ಅಷ್ಟಮ ಕಾಳಿ ಮಣಿ ರಕ್ತ ಚಾಮುಂಡಿ ರಕ್ತಲೋಚನೆ ನಿಮ್ಮನ್ನೇ ಪಗಳುವರು ಸಿದ್ಧ ವಿದ್ಯೆ ಪಡೆದ ಗರುಡ ಗಂಧರ್ವರು ನೆಲದಲ್ಲಿ ದೇವಸೂರರ ವಿದ್ಯೆ ಪಡೆದ ಪರಮೇಶ್ವರಿ ಮಸರಿಣಿ ಕತ್ತೆತ್ತಿ ಸದಂಸ ಬಾಳು ಮರದ ಖಜಾನೆ ಭೀತಿ ಗುರಿ ಜಗದಳು ಮೇಘದಂತೆ ನಡೆದಳು ಗಾಳಿಯಂತೆ ನಡೆದಳು ಕೈ ಕಾಲು ಇಟ್ಟಳು ಅಷ್ಟಲೋಕಕ್ಕೆ ಕೈ ನೀಡಿದಳು 48 ಗಾವುದವಕ್ಕೆ ನಾಲ್ಕೈನೇ ನೀಡಿದಳು ದಾರಿ ಎಂದು ನೀಡಿದಳು ಒಂದೇ ನಿಮಿಷ ಅಂಧಾಕಾಸುರನ ಕೊಂದಳು ಒಂದೇ ನಿಮಿಷದ ಆಸೂರನ ನಿರ್ಮಾಣ ಮಾಡಿ ಮೆಲ್ಲನೆ ತಡೆದು ನುಂಗುವಳು ಖಂಡ ಗಿರಿಯ ಮುಂಗುವಳು ತಲೆ ಮಂಡೆಯನ್ನೇ ತೆಗೆದಳು ಕರುವನ್ನೇ ತೆಗೆದು ಹೂಮಾಲೆಯನ್ನು ಇಟ್ಟಳು ಇದು ತೊಡೆಯನ್ನೇ ಮುರಿದಳು ಜೊತೆಯನ್ನೇ ಏನಂದ ಕರ್ತುಡ ಅಂತಿರ್ದಾರೆ ಬ್ರಹ್ಮ ಸಭೆ ಸರ್ವರಂದು ದುಮಾಲ ಇಷ್ಟಮಾರ್ಲ ಬಾಟಿದ ಮಂಟಾಮ ಸಂಸಾರ ಸರ್ವರ್ಲಂದು ಅಗಾಧ ಬಾರಿಕೆ ಸಂಸಾರ ಸರ್ವರ್ಲಂದು ನಿತ್ತಲಕ್ಕೆ ಸಂಸಾರಣ ದುಮಾಲ ಕೃಷ್ಣಮಾರ್ಲ ಬಾಟಿದ ಮಂಟಾಮ ಸಂಸಾರಣ ಕೋಟೆಗಿರಣ ಇನ್ನು ಭದ್ರಕಾಲಿ ವರ್ತ ಮಾಯನತ್ತ ಕೋಟೆಗಿರಣ ಎನ್ನ ಕಟ್ಟಡ ಕಂಡದ ಮುಗಿಯಂದು ಸಮುದ್ರದ ಪಯ್ಯಲತ್ತದ ಮುಗಿಯಂದು ಆಕಾಶ ಮುಗಿಯಂದೊಂದು ಪಂಚ ನಿಖಲ ಮದಿಪತ್ತ ಪ್ರಾಕಟ್ಟ ಪ್ರಕಾರ ಸಾವಿರ ಬತ್ತಿರ ಕುಡಿಂಚಿತ್ತನ ಪುಣ್ಯ ಸ್ಥಳಟು ನನಗೆಲ್ಲ ಸರ್ವ ಬಿಡ್ತಾವರಡಿ ಮೆರವನ ಬತ್ತಿತ್ತನ ಮಾಯಲಿಕ್ಕಲು ಇನಿ ಎಂಕಲ ಕಟ್ಟನ ಪಂಡದ ಆನ ಸಹಾಯದ ಕೊರಟೆ ಬುರಿಂಚಿತ್ತನ ವಾಕ್ಯತ್ತ ಇನಿ ಆನನಾದಾಯದ ವಾಕ್ಯನೆಂಕಲು ರಾಮನ ಸೆರೆಮನ್ಪಾದ ಕೊಡ್ದು ಅಜ್ಜನಾಯನ ಕಟ್ಟ ಪತ್ತಿಂಚಿತ್ತನ ಪೂಪರಿ ఆయన ಹಿರಿಯಾಯಮಂತಿಂచి ఎడ్డ వెంకులు ఇని ఎంకల కాలాబ్ద సవారుడు ఆయన భక్తిద సేవ నిమ్మనుడు ఎత్తాదు పుర్నంచనే ఇని ఆయన కట్టు ఆయన ఔషాన కాలం కదీకుల కట్టను పన్నుకొండాడు నడపాదు కొడ్డు నాడరాజ్యం పోయినల్పాయన కైనాలని గిందాదు కొర్ప ಅಂಚನೆ ಎಂಕಲ ಕಟ್ಟನ ಪುರ್ಲು ಮನ್ಪಾದ ಕೊಡ್ಲಂಚನೆ ಸಾವಿರ ಭಕ್ತಿರ ಕೂಡಿಂಚೆತ್ತನ ಪುಣ್ಯಸ್ಥರೊಟ್ಟು ಎಂಕಲ ಕಟ್ಟನ ನಿನ್ಸ್ಲ ಕಣ್ಣಾರ ತುಯ್ನಲ್ಪ ನಿಗಲ ಕಣ್ಣದ ಪಾಪನು ಪರಿಹಾರ ಮಲ್ಪಾದ ಕೊಡ್ದು ಸದಾ ಕಾಲಂಟಲ್ಲಿ ಈ ಕಟ್ಟನು ಸೂರ್ಯಚಂದ್ರಾದಿ ಕಾಲಂಟ ನಿಕಲ ಕಟ್ಟಿ ಕೋಡಿಟ್ಟ ಕುರಿಗೆ ಸತ್ಯ ಬೋಲಾರ್ದ ಇವ ಮನ್ಪಾದ ಕೊಟ್ಪ ನಮ್ಮಲ್ಲಿ ಹೂವರಿಗಪ್ಪನೆ ಕೊಟ್ಪ ಪೂರಿ ಉಂಟು.